ಇನ್ನು ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಇವತ್ತು ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನೇಕ ಸಂದೇಶಗಳನ್ನು ರವಾನೆ ಮಾಡಿದ್ದಾರೆ. ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಒಪ್ಪಂದ ಗೊಂದಲಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಏನಂತ, ನಾನು 5 ವರ್ಷಕ್ಕೆ ಸಿಎಂ ಆಗಿ ಆಯ್ಕೆಯಾಗಿದ್ದೇನೆ. ಶಾಸಕಾಂಗ ಸಭೆಯಲ್ಲಿ 2.5 ವರ್ಷ ಅಂತ ಸಿಎಂ ತೀರ್ಮಾನವೇ ಆಗಿಲ್ಲ. 2.5 ವರ್ಷದ ಸಿಎಂ ಅಂತ ತೀರ್ಮಾನವೇ ಆಗಿಲ್ಲ. ಈಗಲೂ ನಾನೇ, ಮುಂದೆಯೂ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನನ್ನ ಪರವಾಗಿಯೇ ಇದೆ ಅಂತ ಕೂಡ ಹೇಳಿದ್ದಾರೆ. ನಾನೇ ಮುಂದುವರಿತೀನಿ ಹೈಕಮಾಂಡ್ ಹೇಳೋ ತನಕ. ಹಾಗಾದರೆ ಪವರ್ ಶೇರಿಂಗ್ ಒಪ್ಪಂದ ಹಾಗೇ ಇಲ್ವಾ? ಇವತ್ತು ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ನೋಡಿ. ಅಧಿವೇಶನ ಆರಂಭದಲ್ಲಿ ಇವರ ಪುತ್ರ ಮಾತಾಡಿದ್ದು, ಯತೀಂದ್ರ ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣಾವಧಿ ಸಿಎಂ ಅಂತ. ಕೊನೆಯ ದಿನ ಸ್ವತಃ ಮುಖ್ಯಮಂತ್ರಿಗಳೇ ಈ ಮಾತನಾಡಿದ್ದಾರೆ. ಎರಡೂವರೆ ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಸ್ವಲ್ಪ ಸಮಾಧಾನ 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಬರಬೇಡಿ, ನನ್ನ ಪರವಾಗಿದೆ. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಬರ್ಬೇಕು ನಿರ್ದೇಶನ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅವಕಾಶಗಳಿಗೆ ಅವಕಾಶನೂ ಇಲ್ಲ, ಮತ್ತು ಅಂಥ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ. ಶಾರೀರಿಕವಾದಂಥ ನಿಶಕ್ತಿಗಳು ಇರ್ತವೆ. ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ, ಮುಂದೆನೂ ಕೂಡ ಇರೋದಿಲ್ಲ, ಹಿಂದೆನೂ ಕೂಡ ಇಲ್ಲ, ಈಗಲೂ ಕೂಡ ಇಲ್ಲ. ನೀವೇನ ಆ ಥರ ತಿಳ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ. ಸೊ ಕಾಲೆಳೆದಿದ್ದು ಬಿಜೆಪಿಗರಾದರೂ ಕೂಡ ಮೆಸೇಜ್ ಕೊಟ್ಟಿದ್ದು ಯಾರಿಗೆ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು ಪ್ರಶ್ನೆ. ಅಧಿಕಾರ ಹಂಚಿಕೆ ಚರ್ಚೆಗೆ ಬ್ರೇಕ್ ಹಾಕಿದ್ರ ಸಿದ್ದರಾಮಯ್ಯ ಅಂತಕ್ಕಂಥ ಪ್ರಶ್ನೆ. ಹಾಗಾದರೆ ವಿಧಾನಸಭೆಯಲ್ಲಿ ಸ್ಪಷ್ಟ ಸಂದೇಶವನ್ನೇ ಕೊಟ್ಟಿದ್ದಾರೆ. ಇವತ್ತು 2.5 ವರ್ಷ ಅಂತ ಒಪ್ಪಂದನೇ ಆಗಿಲ್ಲ, ಯಾವುದೇ ಅಧಿಕಾರ ಹಂಚಿಕೆ ನಡೆದಿಲ್ಲ ಅಂತ ಸಿಎಂ ಸ್ಪಷ್ಟನೆ. ಒಂದು ಕಡೆ ಅಧಿಕಾರ ಬಿಟ್ಟುಕೊಡುವಂತೆ ಪಟ್ಟು ಹಿಡಿದು ಕೂತಿದ್ದಾರೆ ಡಿ ಕೆ ಶಿವಕುಮಾರ್. ಇವತ್ತೆಲ್ಲ ಒಂದಷ್ಟು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಅವ್ರು ಇರಲಿಲ್ಲ ಅಧಿವೇಶನದಲ್ಲಿ ಇವತ್ತು. ಆದರೆ ಸಿದ್ದರಾಮಯ್ಯನವರು ಮಾತ್ರ ಕೊನೆಯ ದಿನ ಏನು ಮೆಸೇಜ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದಾರೆ.